Hello everyone. Welcome to Sanmarkaha classes. Question number 9 from Coromandel Fishers. Name the figure of speech used in the following lines. ಈ ಕೆಳಗೆ ಕೊಟ್ಟಿರುವಂತಹ ಲೈನ್ಸ್ ಅಲ್ಲಿ ಯಾವ ಫಿಗರ್ ಆಫ್ ಸ್ಪೀಚ್ ಅನ್ನ ಯೂಸ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ 1 ಮಾರ್ಕ್ ಇರುತ್ತೆ ಮಕ್ಕಳೇ. ಓಕೆ. A. The weakening skies pray to the morning light. Weakening skies pray to the morning light. Okay. So ಇಲ್ಲಿ weakening skies ಅಂತ ಹೇಳಿದ್ದಾರೆ. ಸ್ಕೈಸ್ ಅಂತಂದ್ರೆ ಏನು ಮಕ್ಕಳೇ? ಆಕಾಶ ಅಲ್ವಾ? ಸೊ ಆಕಾಶವು ಪ್ರಾರ್ಥನೆ ಮಾಡುತ್ತಿದೆ ಯಾರಿಗೆ? ಟು ದ ಮಾರ್ನಿಂಗ್ ಲೈಟ್, ಮುಂಜಾವಿನ ಬೆಳಗಿಗೆ ಪ್ರಾರ್ಥನೆ ಮಾಡುತ್ತಿದೆ. ಓಕೆನಾ? ಬೆಳಕಿಗೆ. ಸೊ ಇಲ್ಲಿ ವೀಕ್ನಿಂಗ್ ಸ್ಕೈಸ್ ಅನ್ನೋದು, ಸ್ಕೈ ಅನ್ನೋದು ಇಟ್ ಈಸ್ ನಾಟ್ ಅ ಲಿವಿಂಗ್ ಥಿಂಗ್, ಇಸಂಟ್ ಇಟ್? ಇಟ್ ಈಸ್ ನಾನ್ ಲಿವಿಂಗ್ ಥಿಂಗ್ and morning light is also a non-living thing. Okay, so here they have expressed as the non-living thing is praying. Okay, so ಅದಕ್ಕೆ ಲಿವಿಂಗ್ ಥಿಂಗ್ ಇನ ಒಂದು ಲಕ್ಷಣಗಳನ್ನ, ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ತರ ಒಂದು ಹೋಲಿಕೆ ಮಾಡೋದನ್ನ ನಾವು ಏನಂತ ಕರಿತೀವಿ ಮಕ್ಕಳೇ? Personification. When you give the attributes of living things to the non-living things. Okay, ಅದನ್ನ ನಾವು personification ಅಂತ ಕರಿತೀವಿ. So wake sky is been expressed as it is praying. ಸೊ ಸ್ಕೈ ಪ್ರೇ ಮಾಡೋದಕ್ಕೆ ಸಾಧ್ಯನಾ? ಉತ್ಪ್ರೇಕ್ಷೆ ಅಲ್ವಾ? ಸೊ ಅಂತದನ್ನ ನಾವು ಪರ್ಸನಿಫಿಕೇಶನ್ ಅಂತ ಹೇಳ್ತೀವಿ. ಯಾವಾಗ ಮನುಷ್ಯರ ಅಥವಾ ಲಿವಿಂಗ್ ಥಿಂಗ್ ನ ಜೈವಿಕ ವಸ್ತುಗಳ ಒಂದು ಕ್ವಾಲಿಟಿಯನ್ನ, ಗುಣಲಕ್ಷಣಗಳನ್ನ ನಿರ್ಜೀವ ವಸ್ತುವಿಗೆ ಹೋಲಿಸಿ ಉತ್ಪ್ರೇಕ್ಷೆಯಾಗಿ ಮಾತಾಡ್ತಾರೋ ಅದನ್ನ ನಾವು ಪರ್ಸನಿಫಿಕೇಶನ್ ಅಂತ ಹೇಳ್ತೀವಿ ಮಕ್ಕಳು. ಓಕೆ. ಬಿ. ದ ವಿಂಡ್ ಲೈಸ್ ಅಸ್ಲೀಪ್ ಇನ್ ದ arms of the dawn like a child. Okay, like a child. ಈ ಲೈಕ್ ಅಥವಾ ಆಸ್ ಬಂತು ಅಂತಂದ್ರೆ ಅದೇನು ಮಕ್ಕಳೇ? ಸಿಮಿಲಿ. ಸೊ ವಿಂಡ್ ಲೈಸ್ ಸ್ಲೀಪ್ ಇನ್ ದ ಆರ್ಮ್ಸ್ ಆಫ್ ದ ಡಾನ್ ಅಂತ ಹೇಳಿದ್ದಾರೆ. ಸೊ ಇದನ್ನು ಕೂಡ ನೀವು ಪರ್ಸನಿಫಿಕೇಶನ್ಗೂ ಹೋಲಿಸಬಹುದು. ವಿಂಡ್ ಲೈಸ್ ಅಸ್ಲೀಪ್ ಅಂತಂದ್ರೆ ಅದು ಮಲಗಿದೆ ಅಂತ. ಆದರೆ ಇಲ್ಲಿ ಲೈಕ್ ಅದನ್ನ ಯಾವುದಕ್ಕೆ ಹೋಲಿಸಿದ್ದಾರೆ ಮಕ್ಕಳೇ? ಇಟ್ಸ್ ಬೀನ್ ಕಂಪೇರ್ಡ್ ಟು ಅ ಚೈಲ್ಡ್ ಸ್ಲೀಪಿಂಗ್. ಓಕೆ, ಸೊ ಲೈಕ್ ಅ ಚೈಲ್ಡ್ ಅಂತ ಹೇಳಿರೋದ್ರಿಂದ ಇದು ಸಿಮಿಲಿ ಆಗತ್ತೆ. ವೆನ್ ಯು ಕಂಪೇರ್ to unlike things using the word like or as, it is simile. Okay. C. The sea is our mother. The sea is our mother. ಸಮುದ್ರವೇ ನಮ್ಮ ತಾಯಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಕಂಪ್ಯಾರಿಸನ್ ಇದೆ. ಯಾವುದಕ್ಕೆ ಮಕ್ಕಳೇ? ಇಲ್ಲಿ ನೋಡಿ, ಸಿಯನ್ನ, ಸಮುದ್ರವನ್ನ, ಸಿಯನ್ನ ಮದರ್ಗೆ ಕಂಪೇರ್ ಮಾಡಿದ್ದಾರೆ. ಓಕೆ, ಬಟ್ ದೇ ಹ್ಯಾವ್ ನಾಟ್ ಯೂಸ್ ದ ವರ್ಡ್ ಲೈಕ್ ಆರ್ ಆಸ್. ದೇ ಹ್ಯಾವ್ ಟೋಲ್ಡ್ ದಟ್ ದ ಸಿ ಅಂಡ್ ಮದರ್ ಬೋತ್ ಆರ್ ಒನ್, ಒಂದೇ ಅಂತ ಹೇಳಿದ್ದಾರೆ. ಅಂತ ಅದನ್ನ ನಾವು ಮೆಟಾಫರ್ ಅಂತ ಹೇಳ್ತೀವಿ. ಓಕೆನಾ? ವೆನ್ ಯು ಯೂಸ್ ದ ವರ್ಡ್ ಆಸ್ ಆರ್ ಲೈಕ್ to compare to unlike things, it is simile. Without using like or as, if you compare two unlike things, it is metaphor. Only this much difference is there. Okay, between simile and metaphor. Next, the cloud is our brother. Same thing, isn't it? The cloud here, cloud is compared to brother. Okay, without using like or as. When you say both are one, it is metaphor. Okay. Next, the waves are our comrades. All ಈ ವೇವ್ಸ್ ಅನ್ನೋದು ನಮ್ಮ ಸಂಗಾತಿಗಳು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕೂಡ ವೇವ್ಸ್ ಅನ್ನ ಕಾಮ್ರೇಡ್ಸ್ಗೆ ಕಂಪೇರ್ ಮಾಡಿರುವಂತದ್ದು. ವಿದೌಟ್ ಯೂಸಿಂಗ್ ಹಿಯರ್ all these 3 lines, last 3 lines. Okay, so they have compared to unlike things without using like or as. Okay, so another point is they have compared by saying both are one. both are one ಅಂದ್ರೆ ಏನು? ತಾಯಿಯೇ ಸಮುದ್ರ, ಸಮುದ್ರವೇ ತಾಯಿ, ತಾಯಿ ಹಾಗೆ ಅಂತ ಹೇಳಿದ್ರು. They have not told like our mother. No, she is our mother.
Cloud is brother. Waves are comrades. Both are one. Okay. So, author comparison, we call them as metaphor. Understood? Thank you.